ಚಾಮರಾಜನಗರದಲ್ಲಿ ಮತ್ತೆ ಹುಲಿಗಳ ಆತಂಕ ಶುರುವಾಗಿದೆ. ಹೀಗಾಗಿ ಜನ ಆಚೆ ಬರೋದಕ್ಕೂ ಹೆದರ್ಕೊಳ್ತಾ ಇದ್ದಾರೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹುಲಿಗಳ ಹಿಂಡು ಪ್ರತ್ಯಕ್ಷ ಆಗಿದೆ. ತಾಯಿ ಹುಲಿ ಜೊತೆಗೆ 4 ಮರಿ ಹುಲಿಗಳು ಕೂಡ ಸಂಚಾರ ಮಾಡಿದ್ದಾವೆ. ನಂಜೇದೇವನಪುರ ವೀರನಪುರ ಗ್ರಾಮದಲ್ಲಿ ಹುಲಿಗಳು ಪ್ರತ್ಯಕ್ಷ ಆಗಿರೋದು. ಡ್ರೋನ್ ಬಳಸಿ ಹುಲಿ ಪತ್ತೆಗೆ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. ಇಲ್ಲಿ ತನಕ 30ಕ್ಕೂ ಹೆಚ್ಚು ಹಸುಗಳನ್ನ ಹುಲಿ ಕೊಂದಿದೆ. ಹುಲಿಯನ್ನ ಸೆರೆ ಹಿಡಿರಿ ಅಥವಾ ಕೊಲ್ಲೋಕೆ ನಮಗೆ ಅವಕಾಶ ಕೊಡಿ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಈ ಚಾಮರಾಜನಗರದಲ್ಲಂತೂ ಆಗಿಂದಾಗೆ ನಾವು ನೋಡ್ತಾ ಇರ್ತೀವಿ ಮಾನವ ವರ್ಸಸ್ ಪ್ರಾಣಿ ಸಂಘರ್ಷ ಪೀಕಲ್ಲಿರುವಂತಹ ಗಡಿ ಜಿಲ್ಲೆ ಚಾಮರಾಜನಗರ. ಈಗೊಬ್ಬರು ಮನೆ ಮುಂದೆ ಅಳವಡಿಸಿದ್ದ ಸಿಸಿ ಕ್ಯಾಮ್ರಾದಲ್ಲಿ ಹುಲಿಗಳ ಚಲನವಲನ ಸೆರೆಯಾಗಿದೆ. ತಾಯಿ ಹುಲಿ ಜೊತೆಗೆ 4 ಮರಿ ಹುಲಿಗಳು. ಯೂಶಲಿ ಈ ಥರದ್ದು ವಿಜುವಲ್ಸ್ ಎಲ್ಲ ಸಿಗೋದು ನಮ್ಗೆ ಯಾವಾಗ ಅಂದರೆ ಆ ಮರಿ ಹುಲಿಗಳಿಗೆ ಹುಲಿ ಬೇಟೆ ಆಡೋದನ್ನ ಕಲಿಸ್ಕೊಡೋದಕ್ಕೆ ಅಂತ ಹೋಗೋ ಸಂದರ್ಭ. ಜಿಲ್ಲೆ ಚಾಮರಾಜನಗರ ಅಂದ್ರೆ ಹುಲಿಗಳ ನಾಡು, ಅತಿ ಹೆಚ್ಚು ಹುಲಿ ಹೊಂದಿರತಕ್ಕಂಥ ಪ್ರದೇಶ ಅಂತಾನೆ ಹೇಳ್ಬೋದು. ಇದೀಗ ಇದೇ ಹುಲಿಗಳು ಸಾಕಷ್ಟು ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ವೀರನಪುರ ಮತ್ತೆ ನಂಜದೇವನಪುರ ಭಾಗದಲ್ಲಿ 5 ಹುಲಿಗಳ ಸಂಚಾರ ನಿನ್ನೆ CCTVಯಲ್ಲಿ ಸರಿಯಾಗಿದೆ. ಇದರಿಂದ ರೈತರು ಹಾಗೂ ಸ್ಥಳೀಯರು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ನಾವು ಕಾಣ್ಬೋದು. ನೀವು ದೃಶ್ಯಾವಳಿ ಕೂಡ ಗಮನಿಸಬಹುದು. ಇದೀಗ ನಾನು ಚಾಮರಾಜನಗರ ತಾಲೂಕಿನ ನಂಜದೇವನಪುರದ ಒಂದು ಗ್ರಾಮದಲ್ಲಿದ್ದೀನಿ. ಈ ಒಂದು ಗ್ರಾಮದ ಜಮೀನುಗಳಲ್ಲಿ ಇದೀಗ 5 ಹುಲಿಗಳ ಸಂಚಾರ ಕಂಡು ಬರ್ತಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನಂಜನೇಪುರ ಗ್ರಾಮದ ಕುಮಾರ್ ಎಂಬುವರ ಜಮೀನಿನಲ್ಲಿ ಇಟ್ಟಂತಹ CCTVಯಲ್ಲಿ 5 ಹುಲಿಗಳ ದೃಶ್ಯ ಸರಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಿಜಕ್ಕೂ ಕೂಡ ಗ್ರಾಮಸ್ಥರಿಗೆ ಆತಂಕ ಉಂಟಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ 1-2 ಹುಲಿ ಅಲ್ಲ, 5 ಹುಲಿಗಳು ಅಂತ ಹೇಳ್ಬೋದು. 5 ಹುಲಿಗಳು ಈಗಾಗಲೇ 40ಕ್ಕೂ ಹೆಚ್ಚು ಹಸುಗಳನ್ನ ಬಲಿ ಪಡೆದಿವೆ ಅಂತ ಹೇಳ್ಬೋದು. 40ಕ್ಕೂ ಹೆಚ್ಚು ಬಲಿ ಪಡೆದ್ರ ಜೊತೆಗೆ ತೋಟದಲ್ಲಿ ವಾಸ ಮಾಡ್ತಿದ್ದಂಥ ಜನರು ಕೂಡ ತೋಟವನ್ನ ಖಾಲಿ ಮಾಡೋದ್ರ ಮೂಲಕವಾಗಿ ಊರೊಳಗೆ ಅಂದ್ರೆ ಊರಿನಿಗೆ ಮತ್ತೆ ಪ್ರವೇಶವನ್ನ ಪಡ್ಕೊಂಡಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಇದೀಗ ಆ ಸ್ಥಳಕ್ಕೆ ಒಂದು ಅರಣ್ಯ ಸಿಬ್ಬಂದಿ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಒಂದು ಡ್ರೋನ್ ಅನ್ನ ಬಳಸಿ ಹುಲಿಯನ್ನ ಪತ್ತೆ ಹಚ್ಚತಕ್ಕಂಥ ಒಂದು ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಆದ್ರೆ ಹಿರಿಯ ಅಧಿಕಾರಿಗಳು ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಅಂತ ಈಗಾಗಲೇ ಗ್ರಾಮಸ್ಥರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಪ್ರತೀಕಾರಕ್ಕಾಗಿಯೇ 2 ಹುಲಿಗಳ ಹತ್ಯೆ ಆಗಿತ್ತು. ಆದ ರೀತಿಯಾದಂಥ ಪ್ರಕರಣಗಳು ಮತ್ತೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ನಡೀಬಾರ್ದು. ಆ ನಿಟ್ಟಿನಲ್ಲಿ ಈ ಒಂದು ಗ್ರಾಮಸ್ಥರು ಕೂಡ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಇದೀಗ ಕುಮಾರ್ ಅಂದ್ರೆ ಜಮೀನಿನ ಮಾಲೀಕ ಕುಮಾರ್ನ ಮುಡುಗಿದ್ದಾರೆ. ಅವ್ರನ್ನೇ ಕೇಳ್ತೀನಿ, ಅವರ ತೋಟದಲ್ಲಿ ಎಷ್ಟು ಹುಲಿಗಳ ಸಂಚಾರ ಆಗಿತ್ತು ಮತ್ತೆ CCTVಯನ್ನು ಯಾಕೆ ಅಳವಡಿಸಿದ್ರು ಅಂತ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರಿ, CCTVನ ಅಳವಡಿಸಿದ್ರಿ, ನಿನ್ನೆ ರಾತ್ರಿ ಹುಲಿಯ ಸಂಚಾರ ಅದರಲ್ಲಿ ಕಂಡು ಬಂದಿದೆ. ಎಷ್ಟು ಹುಲಿಗಳಿತ್ತು ಮತ್ತೆ ಅದು ನೋಡಿದಾಗ ಏನು ಅನ್ಸುತ್ತೆ ಸರ್? ನಾನು CC ಕ್ಯಾಮ್ರಾ ಅಳವಡಿಸೋದಕ್ಕೆ ಮೂಲ ಕಾರಣ, ಇವರೊಂದು ಕ್ಯಾಮ್ರಾನ ನಾನು ಹುಲಿ ಇದೆ ಅಂತ ಹೇಳಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಒಂದು ಕ್ಯಾಮ್ರಾ ಕೊಟ್ಟಿದ್ರು. ಆ ಕ್ಯಾಮ್ರಾನ ನನ್ನ ಎದುರಿಗೆ ಓಪನ್ ಮಾಡಲ್ಲ, ನನ್ನ ಎದುರಿಗೆ ಕ್ಯಾಮ್ರಾನ ಓಪನ್ ಮಾಡಲ್ಲ, ನೀವು ನಾವು ನೋಡ್ಕೋತೀವಿ ಅಂದರು. ನನಗೆ ಇವ್ರ ಬಗ್ಗೆ ತುಂಬ ಡೌಟ್ ಬಂತು, ಇವ್ರು ಹುಲಿ ಹಿಡಿಯೋರಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಆಗೇನು ಮಾಡಿದೆ, ನಾನೇ ಒಂದು 11,000 12 ಸಾವಿರ ಆದರೂ ಸರಿ ಅಂತ ಒಂದು ಕ್ಯಾಮ್ರಾ ತೊಗೊಂಬಂದು ನಾನು ಕಟ್ಕೊಂಡಾಗ ಇವ್ರು ಏನಪ್ಪ ಅಂತಂದರೆ ಏನೇ ತೋರಿಸಿದ್ರು ಇವ್ರು ನೋಡ್ಬಿಟ್ಟು ಚಿರತೆ ಬಿಡಿ ಅಥವಾ ಇಲ್ಲಾಂದ್ರೆ ಇದು ಮುಳ್ಳಂದಿ ಬಿಡಿ ಅನ್ನೋ ಅಂಥ ಒಂದು ಮಾಹಿತಿನ ಚಾಮರಾಜನಗರ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಕೊಡ್ತಾವ್ರೆ. ಆ ಕಾರಣದಿಂದ ನಾನು ನನ್ನ ವೈಯಕ್ತಿಕವಾಗಿ ನನಗೆ ಹುಲಿ ಕನ್ಫರ್ಮ್ ಇದ್ದದಕ್ಕೆ ನಾನು CC ಕ್ಯಾಮ್ರಾ ಕಟ್ಟಿ ರಾತ್ರಿ 7:00ವರೆಗೆ ನನಗೆ ಮಾಹಿತಿ ಸಿಕ್ಕಿದ ತಕ್ಷಣ DF ಅವರು ಕೊಟ್ಟಿದ್ದೀನಿ, ACF ಕೊಟ್ಟಿದ್ದೀನಿ. ಬಂದಂಥವ್ರು ACF ಆಗ್ಬೋದು, ಇವರಾಗ್ಬೋದು, ಥರ್ಮಲ್ ಇಮೇಜಿಂಗ್ ಡ್ರೋನನ್ನು ಮತ್ತೊಂದು ತೊಗೊಂಬಂದು ನೋಡಿದೆ. ನಾಳೆ ನೋಡ್ತೀವಿ, ನಾಳೆ ಎಲ್ಲ ಡಿಪಾರ್ಟ್ಮೆಂಟು ಬರುತ್ತೆ ಅಂದರೆ ಹುಲಿ ಕಾಯ್ತಾ ಇರುತ್ತೆ. ಹುಲಿಗೆ ಏನಾದ್ರು ಫೋನ್ ಮಾಡಿ ರಾತ್ರಿ ನಾ ಬರ್ತೀನಿ ಬರೋವರೆಗೆ ನೀವು ಎಲ್ಲೂ ಹೋಗಬೇಡ ಅಂತ ಏನಾದ್ರು ಹೇಳಿರ್ತಾರೆ ಅವರು. ಇವ್ರು ಕೊಡೋ ಅಂಥ ಉಡಾಫೆ ಉತ್ತರಕ್ಕೆ ರಾತ್ರಿ 12 ಗಂಟೆವರೆಗೂ ನನಗೆ ಕೊಟ್ಟದೇನು 9ರಿಂದ 12 ಗಂಟೆ ಬರ್ತಾ ಇದೆ ಕ್ಯಾಮ್ರಾ. ಎಲ್ಲಿ ಬರ್ತಾ ಇದೆ ಸ್ವಾಮಿ? ಬೆಂಗಳೂರಿಂದ ಮೈಸೂರಿಗೆ 1-1/4 ಗಂಟೆ ಬರ್ಬೋದು ಅಂತ ಇದರಲ್ಲಿ ನೀವು ಎಲ್ಲಿ ಬರ್ತಾ ಇದೆ? 12 ಗಂಟೆಲಿ ದಯವಿಟ್ಟು ನನ್ನ ಜಮೀನು ಹತ್ರಕ್ಕೆ ಹೋಗ್ಬಿಡಿ, ನೀವೆಲ್ಲ ಹೋಗ್ತಾರೆ ಅಂತ ವಾಪಸ್ ಕಳಿಸ್ದೆ. ಮತ್ತೆ ಒಂದು ಜೀಪ್ ಕಳಿಸಿ ಅದರಲ್ಲಿ ಪಟಾಕಿ ತರಿಸಿದ್ರು. ಇವ್ರ ಉದ್ದೇಶ ಇದ್ದದ್ದು ಹುಲಿನ ಓಡಿಸ್ಬೇಕು ಅನ್ನೋ ಉದ್ದೇಶ ಇದ್ದದ್ದು. ಪಟಾಕಿನೂ ಸುಧಾ ನೋಡಿದ್ದೀನಿ, ನಾನೇ ಪಟಾಕಿ ನೋಡಿ ಪಟಾಕಿನ ವಿಡಿಯೋನೂ ಮಾಡಿದ್ದೀನಿ. ಇವ್ರು ಓಡಿಸೋ ಉದ್ದೇಶಕ್ಕೆ ಬಂದಿದ್ರು. ಒಟ್ಟಿನಲ್ಲಿ ಇವ್ರು ಬೆಳಿಗ್ಗೆನೂ ಬಂದು ಪಟಾಕಿ ಹೊಡೆಯೋದೇ ಇವ್ರ ಉದ್ದೇಶ, ಹಿಡಿಯೋರು ಅಂತವ್ರಲ್ಲ. ದಯಮಾಡಿ ಇಲ್ಲ ಇರ್ತಕ್ಕಂಥ ಅಧಿಕಾರಿಗಳನ್ನು ಬದಲಾಯಿಸಿ ಹುಲಿ ಹಿಡಿಯೋಂಥ ಅಧಿಕಾರಿಗಳನ್ನ ಕರೆಸಬೇಕು ಅಂತೇಳಿ ನಾನು ಜಿಲ್ಲಾಡಳಿತವನ್ನು ಆಗ್ರಹಿಸ್ತೀನಿ. ಮತ್ತೊಬ್ರು ಇದ್ದಾರೆ, ನಾನು ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಏನು ಸಮಸ್ಯೆ ಆಗ್ತಿದೆ? ಎಷ್ಟು ಹಸುಗಳು ಇಲ್ಲಿವರೆಗೂ ಸಾವನ್ನಪ್ಪಿದೆ? ಮತ್ತೆ ಅಂದರೆ ಜಮೀನಲ್ಲಿ ವಾಸ ಮಾಡ್ತಿದ್ದವರು ತೋಟದ ಮನೆಯಲ್ಲಿ ಇದೀಗ ಖಾಲಿ ಮಾಡಿ ಮನೆಗೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ, ಊರಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮದೇ 4 ಹಸು ಇತ್ತು ಸರ್. 4 ಹಸು ಇರೋದ್ರಿಂದ ಹುಲಿ ಓಡಾಡೋದ್ರಿಂದ ನೀವು ಊರಿಗೆ ಹೊಟ್ಟು ಬಿಡಿ ಅಂತ ಇವರೇ ಅಂತಂದರು. ನಾವು 4 ಹಸುನೂ ಮಾರ್ಬಿಟ್ಟು ಊರಿಗೂ ಹೋದ್ವಿ. ಇವತ್ತು 4-5 ಲಕ್ಷ ಸಾಲ ಮಾಡ್ಕೊಂಡು ಮನ ರೆಡಿ ಮಾಡಿಸ್ಕೊಂಡು ಊರಿಗೆ ಹೋದ್ವಿ. ಇಲ್ಲಿ ಮನ ಚೆನ್ನಾಗಿರೋದು ಕಟ್ಟಿದ್ದು ಜಮೀನಲ್ಲಿ.
ಅದರಿಂದ ಆಡಿ ಅಧಿಕಾರಿಗಳು ನೀವು ಇಲ್ಲಿರಬೇಡಿ ಅಂತಂದು ಅದರಿಂದ ನಾವು ಊರಿಗೆ ಹೋಗಿ ವಾಸ ಮಾಡೋದಕ್ಕೆ ಇವತ್ತು 4 ಹಸು ಇತ್ತು. 4 ಹಸುಗೆ 30 ಲೀಟ್ರ್ ಹಾಲು ಹಾಕ್ತಿದ್ದು ಡೈಲಿ. ಬೆಳಗ್ಗೆನಾಗ 30, ಸಾಯಂಕಾಲ 30. ನಮ್ದು ಯಾವುದೋ ಜೀವನ ನಡೀತಾ ಇತ್ತು. ಇವರು ಮಾರಿಸ್ಬಿಟ್ಟು ಈಗ ನಮ್ಮನ್ನು ಊರಿಗೆ ಕಳಿಸಿದ್ದಾರೆ. ಇದಕ್ಕೆ ಏನಪ್ಪ ಅಂತಂದರೆ ನಾವು ಜಮೀನಿಗೂ ಬರೋಕ್ಕಾಗ್ತಾ ಇಲ್ಲ. ಮಾರ್ನಿಂಗ್ ಟೈಮು, ಸಾಯಂಕಾಲ ಟೈಮು ಬರೋಕ್ಕಾಗ್ತಾ ಇಲ್ಲ. ಹುಲಿ ಇದೆ ಅಂತಂದರೆ ಹುಲಿ ಇಲ್ಲ, ಇಲ್ಲೇ ಚಿರ್ತಾ ಇದೆ ಅಂತಂತಾರೆ. ಇವರು ಕ್ಯಾಮ್ರಾ ಹಾಕಿರೋದಾಗ ನಮಗೆ ಗೊತ್ತಾಯ್ತು ಹೊರತು ಅವ್ರ ಕ್ಯಾಮ್ರಾದಲ್ಲಿ ಇಷ್ಟು ದಿನ ಸೆರೆಯಾಗಿದ್ರು ಒಂದಿನೂ ಕೂಡ ಹುಲಿ ಇದೆ ಅಂತ ಹೇಳಿಲ್ಲ. ಕ್ಯಾಮ್ರಾ ಅಳವಡಿಸಿದ್ದಾರೆ, 1-2 ಅಳವಡಿಸಿದರೆ ಮುಂದೆ ಅವ್ರ ಕ್ಯಾಮ್ರಾ ಅವ್ರ ಕಡೆಯಿಂದ ಹುಲಿ ಇದೆ ಅಂತ ಹೇಳ್ತಾ ಇಲ್ಲ. ಫೈನಲಿ ಅರಣ್ಯ ಇಲಾಖೆಗೆ ಏನು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀರಾ ಸರ್? ಫೈನಲ್ ಏನು ಹೇಳ್ತೀರಾ ಅರಣ್ಯ ಇಲಾಖೆ? ಇದೇನಂದ್ರೆ ಅವ್ರು ಹಿಡಿಯಲ್ಲ ಅಂತಂದ್ರೆ ನಮ್ಗೆ ಹೇಳ್ಬಿಟ್ರೆ ನಾವೇನಾದ್ರು ಪರ್ಯಾಯ ವ್ಯವಸ್ಥೆ ಮಾಡ್ಕೋತೀವಿ. ಈಗ ಅರಣ್ಯ ಇಲಾಖೆ ಅವ್ರ ಕೈಲಿ ಆಗಲ್ಲ, ವಿಫಲ ಆಯ್ತಾ ಇದ್ದಾರೆ ಅಂದರೆ ನೀವೇನು ನಮ್ಮ ಮೇಲೆ ಕ್ರಮ ತಗೋಬೇಡಿ, ನಾವೇ ಹುಲಿ ಹಿಡಿಬೇಕಾದ್ರು ಹಿಡಿತೀವಿ, ಹುಲಿನೂ ಸಾಯಿಸ್ಬೇಕಾದ್ರು ಸಾಯಿಸ್ತೀವಿ, ಆ ಮಟ್ಟಿಗೆ ಬರ್ತೀವಿ ಅಂತಂದರೆ ನಮ್ಮ ಮೇಲೆ ಕ್ರಮ ಏನು ತಗೋಬಾರ್ದು. ಇವ್ರ ಕೈಲಿ ಹಿಡಿಯೋಕ್ಕಾಗಲ್ಲ ಅಂತ ಹೇಳಬೇಕು. ಈ ಅಧಿಕಾರಿಗಳು ರಾತ್ರಿ 8 ಗಂಟೆಯಿಂದ ಕ್ಯಾಮ್ರಾ ತರಿಸ್ತೀವಿ, ಡ್ರೋನ್ ಅಂತಂದ್ಬಿಟ್ಟು ಸರ್ ನಾವು 12 ಗಂಟೆ ನೈಟು ಮನೆಗೆ ಹೋಗೋದಕ್ಕೆ ನಾವೇ ಬರ್ತೀವಿ, ತರಿಸಿ ಸರ್ ನಿಮ್ಮ ಜೊತೆ ಅಂತಂದ್ಬಿಟ್ಟು ನಾವು ಒಂದು 50 ಜನ ಇದ್ವಿ ಸರ್. 50 ಜನ ನಿಮ್ಮ ಹಿಂದ್ಗುಂಟೆ ಬರ್ತೀವಿ ಅಂದರು. ಕ್ಯಾಮ್ರಾ ಈಗ ಬರುತ್ತೆ, ಗುಂಡ್ಲುಪೇಟೆಲಿದೆ. ನಗರ ಮೇನ್ ಸೆಂಟರ್ ಸರ್, ನಗರ ಅಲ್ಲ. ಕ್ಯಾಮ್ರಾ ನಗರದಲ್ಲಿ ಇರ್ಬೇಕಾ ಗುಂಡ್ಲುಪೇಟೆಲಿ ಇರ್ಬೇಕಾ ಸರ್? ಗುಂಡ್ಲುಪೇಟೆಲಿದೆ ಕ್ಯಾಮ್ರಾ ಅಂದರು. ಈಗ ಬರ್ತಾ ಇದೆ ಅಂತ 3 ಅವರ್ ಕಾಯಿಸಿದ್ದಾರೆ ಸರ್ ನಮ್ಮನ್ನ. ರಾತ್ರಿ ಕ್ಯಾಮ್ರಾ ಬಂದಿಲ್ಲ, ಲಾಸ್ಟ್ಲಿ ಕ್ಯಾಮ್ರಾ ಬರಲಿಲ್ಲ, ಪಟಾಕಿ ಬಂತು ಒಟ್ಟಿನಲ್ಲಿ ಹೊಡೆಯೋದಕ್ಕೆ. ಆ ಕೆಲಸ ನಾವೇ ಮಾಡ್ಬೋದಾಗಿತ್ತು. ಇದಿಷ್ಟು ಒಂದು ನಂಜೇದೇವಪುರ ಗ್ರಾಮಸ್ಥರ ಮಾತುಗಳಾಗಿರ್ತಕ್ಕಂಥ ನಾವು ಕಾಣ್ತಾ ಇದೀವಿ. ಒಂದು ವೇಳೆ ಹುಲಿ ಹಿಡಿಲಿಕ್ಕೆ ಅರಣ್ಯ ಕೈಲಿ ಸಾಧ್ಯ ಆಗಿಲ್ಲ ಅಂದ್ರೆ ನಮಗೆ ಒಂದು ಅರಣ್ಯ ಇಲಾಖೆ ಹುಲಿ ಕೊಡ್ಲಿಕ್ಕೆ ಒಂದು ಪರ್ಮಿಷನ್ ಅನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ಆಕ್ರೋಶವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ. ಕೋ ಎಕ್ಸಿಸ್ಟೆನ್ಸ್ ಕಲ್ಚರ್ ಜನರಿಗೆ ಗೊತ್ತಿರಬೇಕು, ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕಾದವರು ಅರಣ್ಯ ಇಲಾಖೆಯವರು. ಆಮೇಲೆ ಅರಣ್ಯ ನಾಶ ಮಾಡಿದ್ರೆ ಹುಲಿಗಳಾದರೂ ಎಲ್ಲಿಗೆ ಹೋಗಬೇಕು ಅನ್ನೋದು ಪ್ರಶ್ನೆ. ಅಟ್ ದ ಸೇಮ್ ಟೈಮ್ ಮನುಷ್ಯರಿಗೂ ಕೂಡ ಅವ್ರ ಜಮೀನು ಇಂಪಾರ್ಟೆಂಟು. ಸೊ ಇದೆರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾದ ಅರಣ್ಯ ಇಲಾಖೆ ಮಾತ್ರ ಇಲ್ಲಿ ಕಳ್ಳಾಟ ಆಡ್ತಿರೋದು ಕಾಣಿಸ್ತಿದೆ.